ರಾಶಿ ಯಾವ ಫ್ರೆಂಡ್ ಮನೆಗೆ ಹೋಗಿರಬಹುದು ಎಂದು ಗೊಂದಲವಾಯಿತು ಮಿಥುನ್ಗೆ. ಅವನ ಪ್ರಕಾರ ಇಲ್ಲಿರುವವರಲ್ಲಿ ಅವಳ ಆತ್ಮೀಯ ಗೆಳೆಯನೆಂದರೆ ಅದು ಶಕ್ತಿ ಮಾತ್ರ. ಶಕ್ತಿಯ ಮನೆಗೆ ಹೋಗಿರಬಹುದು ಎನ್ನುವ ಅನುಮಾನ ಮೂಡಿತು ಅವನ ಮನಸ್ಸಿನಲ್ಲಿ. ರಾಶಿ ಮತ್ತೆ ಸಹನಾ ಇಬ್ಬರು ಹೊರಗಡೆ ಹೋಗಿ ತಮಗೆ ಬೇಕಾದ ವಸ್ತುಗಳನ್ನು ಖರೀದಿಸಿಕೊಂಡು ಸುತ್ತಾಡಿ ಮಧ್ಯಾಹ್ನದ ಹೊತ್ತಿಗೆ ಮನೆಗೆ ಮರಳಿದರು. ಇಬ್ಬರಿಗೂ ಆಯಾಸವಾಗಿತ್ತು. ಮನೆಗೆ ತಲುಪುತ್ತಲೇ ಸೋಫಾಗೆ ಒರಗಿದವರು ಉಪವಾಸದ ಕಾರಣ ನೀರು ಸಹ ಕುಡಿಯುವಂತಿರಲಿಲ್ಲ. ಇಬ್ಬರು ಸಹನಾಳ ತವರಿನಲ್ಲಿದ್ದರು. ಅವಳ ಅಪ್ಪ ಅಮ್ಮನನ್ನು ಮಾತನಾಡಿಸಿದ ರಾಶಿ ಸಹನಾಳೊಂದಿಗೆ ಅವಳ ರೂಮಿನಲ್ಲಿ ಹರಟೆ ಹೊಡೆಯುತ್ತಿದ್ದಳು. ರಾಶಿ, ದೇವಸ್ಥಾನಕ್ಕೆ ಹೋಗುವುದಕ್ಕೆ ಯಾವ ಸೀರೆ ಉಟ್ಟುಕೊಳ್ತೀಯಾ? ನೀಲಿ ಬಣ್ಣದ ಸೀರೆ. ಅದು ಸರಿ. ಸಹನಾ, ಸಂತೋಷ್ ಬಳಿಯಾಗಲಿ ಅಥವಾ ಮನೆಯವರ ಬಳಿಯಾಗಲಿ ಇವತ್ತು ಇಲ್ಲಿಗೇಕೆ ಬರ್ತಿದ್ದೀರಿ ಅಂತ ಹೇಳಿದ್ರ? ಅಂದರೆ ಇವತ್ತು ಗಂಡನ ಸಲುವಾಗಿ ಉಪವಾಸ ಇರುವಾಗ ತವರಿಗೆ ಹೋಗ್ತಿದ್ದೆ ಅಂತ ಕೇಳಲಿಲ್ಲ? ಹೇ, ಡೋಂಟ್ ವರಿ, ಅಮ್ಮ ಬರುವುದಕ್ಕೆ ಹೇಳಿದ್ದಾರೆ, ಅದಕ್ಕೆ ಇವತ್ತು ಹೋಗ್ತಿದ್ದೀನಿ ಅಂತ ಹೇಳಿಯೇ ಬಂದಿದ್ದು. ಅವರು ಸಹ ವಿರೋಧಿಸಲಿಲ್ಲ. ಸರಿ, ಮತ್ತೆ ನಾವು ಮನೆಯ ಹೆಂಗಸರು ಹೋಗುವ ದೇವಸ್ಥಾನಕ್ಕೆ ಹೋಗುವುದು ಬೇಡ, ಬೇರೆ ಯಾವುದಾದರೂ ದೇವಸ್ಥಾನಕ್ಕೆ ಹೋಗೋಣ. ಆಯಿತು, ಅದಕ್ಕೆ ಯಾಕೆ ಇಷ್ಟು ಟೆನ್ಷನ್ ನಿಮಗೆ? ಮತ್ತೆಷ್ಟು ಹೊತ್ತು ಮಾತನಾಡಿದರು. ನಂತರ ತಯಾರಾಗಿ ದೇವಸ್ಥಾನದತ್ತ ಹೊರಟರು. ಇಬ್ಬರು ಹುಡುಗಿಯರಿಗೂ ದೃಷ್ಟಿ ತೆಗೆದ ಸಹನಾಳ ತಾಯಿ ಇಬ್ಬರ ಹಣೆಗೂ ಮುತ್ತಿಟ್ಟು ಜೋಪಾನವಾಗಿ ಹೋಗಿ ಬರುವಂತೆ ಹೇಳಿದರು. ರಾಶಿ, ತಪ್ಪು ತಿಳಿಯಬೇಡಮ್ಮ, ಇವತ್ತಾದರೂ ಹಣೆಗೆ ಕುಂಕುಮ ಹಚ್ಚಿ ಮಾಂಗಲ್ಯವನ್ನು ಧರಿಸಬಹುದಿತ್ತು. ಅವರ ಮಾತು ಕೇಳಿದ ಅವಳಿಗೆ ಮನಸ್ಸು ತುಂಬಿ ಬಂತು. ಅದರ ಕುರಿತಾದ ಯೋಚನೆ ಅವಳಿಗೆ ಬಂದಿರಲಿಲ್ಲ. ಇಂದಿನ ವರ್ಷವೆಲ್ಲ ಗಂಡನ ಸಲುವಾಗಿ ಉಪವಾಸ ಮಾಡಿದರೂ ಸಹ ಹಣೆಗೆ ಕುಂಕುಮ ಹಚ್ಚುವ ಮತ್ತು ಮಾಂಗಲ್ಯ ಧರಿಸುವ ಸಾಹಸಕ್ಕೆ ಕೈ ಹಾಕಿರಲಿಲ್ಲ. ಆಗ ಮಿಥುನ್ ಹೆಸರಿನಲ್ಲಿ ಮಾಂಗಲ್ಯ ಧರಿಸಲು ಅವನಿಗೆ ಅಷ್ಟು ಯೋಗ್ಯತೆ ಇಲ್ಲ ಎಂದು ಭಾವಿಸಿದ್ದಳು. ಆದರೆ ಈಗ ಪರಿಸ್ಥಿತಿ ಬೇರೆಯಿದೆ. ಹಾಗಿರುವಾಗ ಮಾಂಗಲ್ಯ ಬೇಕೋ ಬೇಡವೋ ಎನ್ನುವ ಗೊಂದಲದಲ್ಲಿ ನಿಂತಳು. ರಾಶಿ ಇನ್ನೂ ಅದರ ಕುರಿತು ಚಿಂತಿಸುತ್ತಾ ನಿಂತಿರುವಾಗ ಅವಳನ್ನು ಅಲುಗಾಡಿಸಿದ ಸಹನಾ, ರಾಶಿ, ಅಮ್ಮ ಹೇಳುತ್ತಿರುವುದು ಸರಿಯಾಗಿದೆ, ನಿಮಗೇನು ಅನಿಸುತ್ತದೆ? ಇಲ್ಲ ಸಹನಾ, ನನ್ನಿಂದ ಆಗುವುದಿಲ್ಲ. ಸುಮ್ಮನೆ ಸಮಯ ವ್ಯರ್ಥ ಮಾಡುವುದು ಬೇಡ, ಹೋಗೋಣ ಎಂದು ಹೊರನಡೆದಾಗ ಸಹನಾ ತಾಯಿಗೆ ಅರ್ಥ ಮಾಡಿಸಿದಳು. ರಾಶಿಯನ್ನು ಅಷ್ಟು ಸುಲಭವಾಗಿ ಬದಲಾಯಿಸಲು ಸಾಧ್ಯವಿಲ್ಲ ಎನ್ನುವುದನ್ನು ಈಗಾಗಲೇ ಅರ್ಥ ಮಾಡಿಕೊಂಡಿದ್ದಳು ಸಹನಾ. ಮಿಥುನ್ ಇನ್ನು ಆಫೀಸಿನಲ್ಲಿ ಇರುವಾಗಲೇ ಗೌರಿ ಕರೆ ಮಾಡಿದಳು. ಗೌರಿ, ಮಿಥುನ್ ಎಲ್ಲಿದ್ದೀಯಾ? ಆಫೀಸ್ನಲ್ಲಿ ಅಕ್ಕ. ಯಾಕೆ? ನಾನು ದೇವಸ್ಥಾನಕ್ಕೆ ಹೋಗಬೇಕಿತ್ತು. ಮನೆಯವರೆಲ್ಲ ಆಗಲೇ ಹೊರಟು ಹೋಗಿದ್ದಾರೆ. ನನಗೆ ಸ್ವಲ್ಪ ಕೆಲಸವಿತ್ತು, ಹಾಗಾಗಿ ಮನೆಯಲ್ಲೇ ಉಳಿದೆ. ನೀನು ಫ್ರೀ ಇದ್ದರೆ ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗ್ತೀಯಾ? ಸರಿ ಅಕ್ಕ. ಆದರೆ ಇವತ್ತು ಏನು ವಿಶೇಷ ಅಂತ ಎಲ್ಲರೂ ದೇವಸ್ಥಾನಕ್ಕೆ ಹೊರಟಿದ್ದು? ಏನೋ ಒಂದಕ್ಕೆ ಬಿಡು. ನಿನಗೆ ಹಾಗೆ ಹೇಗಿದ್ದರೂ ನಿನಗಿದರಲ್ಲೆಲ್ಲ ಆಸಕ್ತಿ ಇಲ್ಲ. ಕೇಳಿದೆ ಅಷ್ಟೇ, ಕುತೂಹಲ ತಣಿಸಿಕೊಳ್ಳಲು ಎಂದು ಹೇಳಿದವನು ತಟ್ಟನೆ ನೆನಪಾಗಿತ್ತು ಈ ದಿನ ಯಾವುದೆಂದು. ಪ್ರತಿ ವರ್ಷ ಈ ದಿನದಂದು ರಾಶಿ ಖಂಡಿತ ನೆನಪಾಗುತ್ತಿದ್ದಳು. ಹೆಂಡತಿಯರೆಲ್ಲ ಗಂಡಂದಿರ ಸಲುವಾಗಿ ಪೂಜೆ ಉಪವಾಸ ಮಾಡಿದಾಗಲೆಲ್ಲ ದೂರಾದ ಹೆಂಡತಿ ನೆನಪಾಗುತ್ತಿತ್ತು. ಜೊತೆಗೆ ಅವಳು ದೂರಾಗಲು ತಾನೇ ಕಾರಣ ಎನ್ನುವ ತಪ್ಪಿತಸ್ಥ ಭಾವನೆ ಸಹ. ಮಿಥುನ್, ಎಲ್ಲಿ ಕಳೆದು ಹೋದೆ? ಎಲ್ಲೂ ಇಲ್ಲ ಅಕ್ಕ, ಇನ್ನೊಂದು ಅರ್ಧ ಗಂಟೆಯಲ್ಲಿ ಮನೆಯಲ್ಲಿ ಇರ್ತೀನಿ ಎಂದು ಕರೆ ತುಂಡರಿಸಿ ಮನೆಯತ್ತ ಹೊರಟ. ಅಲ್ಲಿಂದ ಅಕ್ಕನನ್ನು ಕರೆದುಕೊಂಡು ಅವಳು ಹೇಳಿದ ದೇವಸ್ಥಾನಕ್ಕೆ ಕರೆದುಕೊಂಡು ಹೊರಟ. ರಾಶಿ ಸಹ ನನ್ನ ಸಲುವಾಗಿ ಉಪವಾಸ ಮಾಡಿದರೆ ಚೆನ್ನಾಗಿರುತ್ತಿತ್ತು. ಆದರೆ ಇದನ್ನೆಲ್ಲ ಅವಳಿಂದ ನಿರೀಕ್ಷಿಸುವುದು ತಪ್ಪು. ನಮ್ಮಿಬ್ಬರ ಸಂಬಂಧ ಹೀಗಿರಲು ಕಾರಣ ನಾನೇ ಅಲ್ಲವೇ? ಮತ್ತ್ಯಾಕೆ ಅವಳಿಂದ ಈ ರೀತಿಯ ನಿರೀಕ್ಷೆ ನನಗೆ? ಮಿಥುನ್ ಯಾವುದೋ ವಿಚಾರದ ಕುರಿತು ಆಳವಾಗಿ ಯೋಚಿಸುತ್ತಿರುವುದು ಗೌರಿಯ ಗಮನಕ್ಕೆ ಬಂದಾದರೂ ಅದರ ಕುರಿತು ಕೆದಕಲು ಹೋಗಲಿಲ್ಲ. ಹೆಚ್ಚು ಕಡಿಮೆ ಮೌನವಾಗಿಯೇ ದಾರಿ ಸವೆದಿತ್ತು. ಸಹನಾ ಮತ್ತು ರಾಶಿ ಜೊತೆಯಾಗಿ ದೇವಸ್ಥಾನ ತಲುಪಿದರು. ರಾಶಿ, ನಾನು ಪೂಜೆ ಮುಗಿದ ಮೇಲೆ ಸಂತೋಷ್ಗೆ ಫೋನ್ ಮಾಡಿ ಅವರೆಲ್ಲರೂ ಯಾವ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂತ ಕೇಳ್ತೀನಿ. ನಸುನಕ್ಕು ಅವಳ ಮಾತಿಗೆ ತಲೆ ಆಡಿಸಿದ ರಾಶಿ ಅವಳೊಡನೆ ದೇವಸ್ಥಾನ ಪ್ರವೇಶಿಸಿದಳು. ಒಳ ಬಂದವರಿಗೆ ಆಘಾತ ಕಾದಿತ್ತು. ಎದುರಿನಲ್ಲಿ ಮಿಥುನ್ ಮನೆ ಎಲ್ಲ ಸದಸ್ಯರು ನಿಂತಿದ್ದಾರೆ. ಗಾಬರಿಯಿಂದ ಮುಖ ನೋಡಿಕೊಂಡರು ರಾಶಿ ಮತ್ತು ಸಹನಾ. ಸಹನಾಗೆ ಗಂಡನ ಮನೆಯವರನ್ನು ನೋಡಿ ಸಂತೋಷವಾಗಿದ್ದರೆ ರಾಶಿಯ ಪರಿಸ್ಥಿತಿ ಅದಕ್ಕೆ ಭಿನ್ನವಾಗಿತ್ತು. ಸಹನಾ ಅತ್ತೆ ಆಗಲೇ ಫೋನ್ ಮಾಡಿದಾಗ ಬೇರೆ ದೇವಸ್ಥಾನಕ್ಕೆ ಹೋಗುವುದಾಗಿ ಹೇಳಿದ್ರೆ? ಸರೋಜಾ, ಹೌದು. ಆದರೆ ಆ ಮಾರ್ಗದಲ್ಲಿ ಸಂಚಾರ ದಟ್ಟಣೆ ವಿಪರೀತವಾಗಿತ್ತು. ಹಾಗಾಗಿ ಮನೆ ಬದಲಿಸಿ ಈ ದೇವಸ್ಥಾನಕ್ಕೆ ಬಂದೆವು. ಇಲ್ಲಿ ನೋಡಿದರೆ ನಮಗೆ ಸರ್ಪ್ರೈಸ್ ಕಾದಿದೆ. ರಾಶಿ ಉಪವಾಸ ಮಾಡುತ್ತಿರೋ ವಿಷಯ ಮತ್ತು ನೀನವಳೊಂದಿಗೆ ಇರುವ ವಿಚಾರದ ಕುರಿತು ನಮಗೆ ಯಾರಿಗೂ ಹೇಳೇ ಇಲ್ಲ ನೀನು. ಅವರೆಲ್ಲ ಎದುರಿನಲ್ಲಿ ದೇವಸ್ಥಾನದ ಒಳಗೆ ನಿಂತು ಸುಳ್ಳು ಹೇಳಲು ರಾಶಿಗೆ ಸಾಧ್ಯವಾಗಲಿಲ್ಲ.
ಹಾಗಾಗಿ ತಾನು ಉಪವಾಸ ಮಾಡುತ್ತಿರೋ ವಿಚಾರ ತಿಳಿಸಲೇಬೇಕಿತ್ತು. ಅದು ನಾನು ಉಪವಾಸ ಮಾಡಿದೆ. ಜೊತೆಗಿರಲು ಯಾರಾದರೂ ಬೇಕು ಎನ್ನುವ ಕಾರಣಕ್ಕೆ ಸಹನ ಬಳಿ ಕೋರಿಕೊಂಡೆ. ಅಕ್ಷರ: ಓಹೋ, ಅಂದರೆ ನೀನು ನನ್ನನ್ನು ಮರೆತು ಬಿಟ್ಟೆ ಅಂತ ಆಯಿತು. ರಾಶಿ: ಹಾಗೇನಿಲ್ಲ ಅಕ್ಷರ, ನಾನು ಉಪವಾಸ ಮಾಡುತ್ತಿರೋ ವಿಷಯ ಯಾರಿಗೂ ತಿಳಿಯುವುದು ಬೇಡವಾಗಿತ್ತು. ಗೌರಿ: ಪರವಾಗಿಲ್ಲ ರಾಶಿ, ನೀನು ಉಪವಾಸ ಮಾಡಿದೆ ಅಲ್ವಾ, ನಮಗೆ ಅಷ್ಟೇ ಸಾಕು. ಭವಿಷ್ಯ ಇದೇ ಕೊನೆಯ ಸಲ ಇರಬಹುದು, ಆದರೂ ಪರವಾಗಿಲ್ಲ, ನಾವೆಲ್ಲ ಈ ಸಲವಾದರೂ ಜೊತೆಯಾಗಿ ಇದ್ದೀವಲ್ಲ. ಅವಳ ಮಾತಿಗೆ ಸಣ್ಣ ನಗು ಬೀರಿದಳು. ಅವರೊಡನೆ ಹೆಜ್ಜೆ ಹಾಕಿದಳು. ಆಗಲೇ ಅವಳ ದೃಷ್ಟಿ ತನ್ನತ್ತಲೇ ನೋಡುತ್ತಿರುವ ಮಿಥುನ್ ಮೇಲೆ ಬಿದ್ದಿದ್ದು. ಕ್ಷಣದಲ್ಲಿ ಅವಳ ಮುಖದಲ್ಲಿ ನಗು ಮಾಸಿ ಹೋಯಿತು. ಅವರೆಲ್ಲ ದೇವರ ಎದುರು ನಿಲ್ಲಲು ಹೋದರೆ ಮಿಥುನ್ ರಾಶಿಯ ಕೈ ಹಿಡಿದು ಒಳ ಹೋಗದಂತೆ ತಡೆದ. ಅವಳ ಕೈ ಹಿಡಿದುಕೊಂಡು ದೇವಸ್ಥಾನದಿಂದ ಹೊರಗಡೆ ಕರೆದುಕೊಂಡು ಬಂದು ನಿಲ್ಲಿಸಿದ. ಮಿಥುನ್: ಏನು ಮಾಡ್ತಿದ್ದೀರಿ ನೀವು? ನನ್ನ ಕೈ ಬಿಡಿ, ಪೂಜೆ ಮಾಡಬೇಕು ನಾನು. ಅವಳ ಕೈ ಹಿಡಿದುಕೊಂಡು ಹೊರಗಡೆ ಬಂದ ಮೇಲೆಯೇ ಕೈ ಬಿಟ್ಟಿದ್ದು ಮಿಥುನ್. ಅವಳೆದುರು ನಿಂತು: ರಾಶಿ, ನೀನು ಉಪವಾಸ ಮಾಡುತ್ತಿದ್ದೀಯಾ? ನನಗೊಂದು ಮಾತು ಹೇಳಬೇಕು ಅನಿಸಿಲ್ವ ನಿನಗೆ? ಯಾಕೆ? ನಾನು ಏಕೆ ಹೇಳಬೇಕು ನಿಮಗೆ? ಉಪವಾಸ ಮಾಡುವುದರ ಕುರಿತು. ಹಾಗೆ ಇದೇ ಕೊನೆ ಸಲ ಎನ್ನುವ ಕಾರಣಕ್ಕಾಗಿ ಉಪವಾಸ ಮಾಡ್ತಿದ್ದೀನಿ ಅಷ್ಟೇ. ಕೊನೆ ಸಲನ? ಅಂದರೆ ಇದೇ ಮೊದಲೇನೇನಲ್ಲ ನೀನು ನನ್ನ ಸಲುವಾಗಿ ಉಪವಾಸ ಮಾಡಿದ್ದು ಅಂತಾಯಿತು. ಪ್ರತಿ ವರ್ಷ ನನ್ನ ಸಲುವಾಗಿ ಉಪವಾಸ ವ್ರತ ಮಾಡಿದ್ದೀಯ ನೀನು. ಇಷ್ಟು ಸುಲಭವಾಗಿ ಅವನ ಕೈಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಕ್ಕೆ ಮನಸ್ಸಿನಲ್ಲೇ ತನ್ನನ್ನು ತಾನು ಶಪಿಸಿಕೊಂಡಳು. ತಾನು ಮೊದಲೆಲ್ಲ ಉಪವಾಸ ಮಾಡಿದರ ಕುರಿತು ಮಿಥುನ್ಗೆ ಅನುಮಾನ ಬರಬಹುದು ಎಂದು ಊಹಿಸಿರಲಿಲ್ಲ ಅವಳು. ರಾಶಿ: ನಿನ್ನೆ ಕೇಳ್ತಿರುವುದು, ನನ್ನ ಪ್ರಶ್ನೆಗೆ ಉತ್ತರ ಕೊಡು. ಹೌದು, ಉಪವಾಸ ಮಾಡಿದ್ದೆ ಎಂದು ಕಿರುಚಿದವಳು. ಹಾಂ, ನಾನು ಪ್ರತಿ ವರ್ಷ ನಿಮ್ಮ ಸಲುವಾಗಿ ಉಪವಾಸ ಇರ್ತಿದ್ದೆ. ಸಾಕ, ಈಗಲಾದರೂ ನನಗೆ ಒಳಗೆ ಹೋಗಲು ಬಿಡಿ ಎಂದು ಹೊರಟವಳ ಕೈ ಹಿಡಿದು ತಡೆದಿದ್ದ ಮಿಥುನ್. ಯಾಕೆ ಮಿಥುನ್, ನೀನೇಕೆ ಉಪವಾಸ ಮಾಡಿದೆ ನನ್ನ ಸಲುವಾಗಿ ಎಂದು ಪ್ರಶ್ನಿಸಿದಾಗ ಅವಳ ಕಣ್ಣು ತುಂಬಿ ಬಂತು. ಹೇಳಿ ರಾಶಿ, ನಮ್ಮಿಬ್ಬರ ನಡುವಿನ ಸಂಬಂಧಕ್ಕೆ ನಿನ್ನ ಬಳಿ ಬೆಲೆ ಇಲ್ಲ ಎಂದಾದ ಮೇಲೆ ನೀನೇಕೆ ಉಪವಾಸವಿದ್ದದ್ದು? ಇನ್ನೇನು ಕೆಲವೇ ದಿನಗಳಲ್ಲಿ ನನಗೆ ಡೈವರ್ಸ್ ಕೊಡಲು ಸಿದ್ಧವಾಗಿರುವಳು ಇವತ್ತು ಯಾಕೆ ನನ್ನ ಸಲುವಾಗಿ ಉಪವಾಸ ಮಾಡಿದ್ದು? ಹೇಳು, ನನ್ನೆಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡು. ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲೇಬೇಕಾದ ಅವಶ್ಯಕತೆಯಾಗಲಿ ಅಥವಾ ಅನಿವಾರ್ಯತೆ ಆಗಲಿ ನನಗಿಲ್ಲ. ಇಲ್ಲ, ನೀನಿವತ್ತು ಉತ್ತರಿಸಲೇಬೇಕು ಎಂದು ಅವಳ ನಡು ಹಿಡಿದು ತನ್ನತ್ತ ಎಳೆದುಕೊಂಡ ಮಿಥುನ್. ರಾಶಿ ಗಾಬರಿಯಿಂದ ಸುತ್ತಲೂ ನೋಡಿದಳು. ಅಕ್ಕಪಕ್ಕದಲ್ಲಿ ಓಡಾಡುವವರು ತಮ್ಮ ಇಬ್ಬರನ್ನು ಈ ರೀತಿ ನೋಡಿದರೆ ಏನೆಂದು ಭಾವಿಸಬಹುದು ಎನ್ನುವ ಭಯ ಅವಳಿಗೆ. ಮಿಥುನ್, ಪ್ಲೀಸ್ ಬಿಡಿ ನನ್ನ. ಯಾರಾದರೂ ನೋಡಿದರೆ ಏನೆಂದು ಭಾವಿಸುವುದಿಲ್ಲ. ನೋಡಿದರೆ ನೋಡಲಿ ಬಿಡು, ನಾನು ಯಾರಿಗೂ ಕೇರ್ ಮಾಡುವುದಿಲ್ಲ. ಮಿಥುನ್ ಯಾಕಿಷ್ಟು ಕೋಪಿಸಿಕೊಂಡಿದ್ದಾರೆ? ಹಾಗೆ ನೋಡಿದರೆ ಅವರು ಖುಷಿ ಪಡಬೇಕಾಗಿತ್ತು. ತನ್ನ ಪ್ರೀತಿಯಲ್ಲಿ ಬೀಳುತ್ತಿರುವ ಹೆಂಡತಿ ತಾನು ಸಲುವಾಗಿ ಉಪವಾಸ ಮಾಡುತ್ತಿದ್ದಾಳಲ್ಲ ಎಂದು. ಇವರೇಕೆ ಈ ಪಾಟಿ ಕೋಪಿಸಿಕೊಳ್ಳಬೇಕು ಎಂದುಕೊಳ್ಳುತ್ತಾ ಅವನ ಹಿಡಿತದಿಂದ ತಪ್ಪಿಸಿಕೊಳ್ಳಲು ಯತ್ನಿಸಿದರೆ ಅವನ ಹಿಡಿತ ಇನ್ನಷ್ಟು ಬಿಗಿಯಾಗಿತ್ತು. ಮಿಥುನ್, ಮೊದಲೇ ಉಪವಾಸ ಮಾಡಿ ವೀಕ್ ಆಗಿದ್ದೀನಿ. ನೀವು ಮತ್ತಷ್ಟು ಕಾಡಬೇಡಿ ನನ್ನ. ನಿಮ್ಮ ಜೊತೆ ವಾದ ಮಾಡುವಷ್ಟು ಶಕ್ತಿ ಇಲ್ಲ ನನಗೆ. ಆಗಲೇ ಮಿಥುನ್ಗೆ ತಾನು ಮಾಡುತ್ತಿರುವುದು ಏನೆಂದು ಅರ್ಥವಾಗಿದ್ದು. ಇತ್ತೀಚೆಗೆ ಹೆಂಡತಿಯನ್ನು ಗಾಜಿನ ಗೊಂಬೆಯಂತೆ ಜಾಗ್ರತೆ ವಹಿಸುತ್ತಿದ್ದವನು ತಕ್ಷಣ ಅವಳ ಕೈಬಿಟ್ಟು ಹಿಂದೆ ಸರಿದ. ಇದೊಂದು ಮಾತನ್ನಾದರೂ ಸರಿಯಾಗಿ ಅರ್ಥ ಮಾಡಿಕೊಂಡರಲ್ಲ ಎಂದು ನಿಟ್ಟುಸಿರು ಬಿಡುತ್ತಾ ದೇವಸ್ಥಾನದ ಒಳಗೆ ಹೋದಳು. ಮಿಥುನ್ ಸಹ ಅವಳನ್ನೇ ಹಿಂಬಾಲಿಸಿದ. ಅಕ್ಷರ: ರಾಶಿ, ಎಲ್ಲಿಗೆ ಹೋಗಿದ್ದೆ ನೀನು? ದೀಪ ಹಚ್ಚೋಣ ಬಾ ಎಂದು ಕರೆದೊಯ್ದಳು. ಹಣತೆ ಹಚ್ಚುತ್ತಾ ಕದ್ದು ಕದ್ದು ಗಂಡನನ್ನೇ ನೋಡುತ್ತಿದ್ದಳು ರಾಶಿ. ತುಸು ದೂರದಲ್ಲಿ ನಿಂತಿದ್ದ ಗೌರಿ ಮತ್ತು ಸರೋಜ ಸಹ ಅವಳನ್ನು ಗಮನಿಸುತ್ತಿದ್ದರು. ರಾಶಿ ಕದ್ದು ಕದ್ದು ಮಿಥುನ್ ಕಡೆ ನೋಡುತ್ತಿರುವುದು ಮತ್ತು ಮಿಥುನ್ ಅವಳನ್ನು ಅವಾಯ್ಡ್ ಮಾಡುತ್ತಿರುವುದು ಸಹ ಅವರಿಬ್ಬರ ಗಮನಕ್ಕೆ ಬಂತು. ಗೌರಿ: ಚಿಕ್ಕಮ್ಮ, ಮಿಥುನ್ ಯಾಕೋ ರಾಶಿನ ಅವಾಯ್ಡ್ ಮಾಡ್ತಿರೋ ಥರ ಇದೆಯಲ್ಲ? ಸರೋಜ: ಹಾಗೇನಿಲ್ಲ, ಯಾಕೋ ಸಣ್ಣ ಜಗಳವಾಗಿರಬಹುದು. ಮೆಹಂದಿ ನಡೆಯಿತಲ್ಲ, ಆ ದಿನದಿಂದ ಇಬ್ಬರ ನಡವಳಿಕೆಯಲ್ಲಿ ವ್ಯತ್ಯಾಸ ಕಾಣಿಸುತ್ತಿದೆ. ಇಬ್ಬರ ನಡುವಿನ ಕೆಮಿಸ್ಟ್ರಿ ಅಂತೂ ತುಂಬ ಚೆನ್ನಾಗಿದೆ. ನನಗಂತೂ ಎಲ್ಲವೂ ಗಮನಕ್ಕೆ ಬರುತ್ತಿದೆ. ನೀವು ಹೇಳಿದ್ದು ನಿಜವಾಗಿದ್ದರೆ ಚೆನ್ನಾಗಿರೋದು ಚಿಕ್ಕಮ್ಮ. ಮನೆಯವರೆಲ್ಲ ಆರತಿ ನಡೆಯುವ ಜಾಗದಲ್ಲಿ ಸೇರಿದ್ದರು. ರಾಶಿ ಗಮನವೆಲ್ಲ ದೇವರತ್ತ ಇರುವಾಗ ಅವಳನ್ನು ಕದ್ದು ಕದ್ದು ನೋಡುತ್ತಿದ್ದ ಮಿಥುನ್ ಮನದಲ್ಲಿ ಓಡುತ್ತಿದ್ದ ವಿಚಾರಗಳೇ ಬೇರೆ. ರಾಶಿ ನನ್ನ ಸಲುವಾಗಿ ಯಾಕೆ ಉಪವಾಸ ಮಾಡಿದ್ದಾಳೆ? ಅದು ಸಹ ಹಿಂದೆ 3 ವರ್ಷಗಳಲ್ಲಿ ಸಹ ಉಪವಾಸ ಇದ್ದಳು ಅಂದರೆ ಕೇವಲ ಹೆಂಡತಿಯ ಕರ್ತವ್ಯ ನಿರ್ವಹಿಸಲು ಸಲುವಾಗಿ ಮಾಡಿದ್ದಾಳ? ಛೆ, ಈಗಲೇ ನನ್ನೆಲ್ಲ ಪ್ರಶ್ನೆಗಳಿಗೆ ಅವಳಿಂದ ಉತ್ತರ ಸಿಗುವಂತಿದ್ದರೆ ಮೊದಲೇ ಉಪವಾಸ ಮಾಡಿ ಬಳಲಿದ್ದಾಳೆ. ಇಲ್ಲದೆ ಹೋಗಿದ್ದರೆ ನನಗೆ ಉತ್ತರ ಸಿಗುವವರೆಗೂ ಅವಳನ್ನು ಬಿಡುತ್ತಿರಲಿಲ್ಲ. ಮತ್ತಷ್ಟು ಸ್ಟ್ರೆಸ್ ಕೊಡಲು ಇಷ್ಟವಿಲ್ಲ ನನಗೆ. ಇತ್ತ ಪೂಜೆ ನಡೆಯುತ್ತಿರುವುದನ್ನು ನೋಡುತ್ತಾ ನಿಂತವಳಿಗೆ ಕಣ್ಣು ಮಂಜು ಮಂಜಾದಂತಾಯಿತು. ತಕ್ಷಣವೇ ತಾಜಾ ಗಾಳಿ ಸೇವಿಸುವ ಉದ್ದೇಶದಿಂದ ದೇವಸ್ಥಾನದಿಂದ ಹೊರ ನಡೆದಳು. ಅವಳನ್ನೇ ನೋಡುತ್ತಾ ನಿಂತ ಮಿಥುನ್ಗೆ ಅವಳು ಹೊರ ನಡೆದಾಗ ಅನುಮಾನ ಬಂದು ಅವಳನ್ನೇ ಹಿಂಬಾಲಿಸಿದ. ಅವಳ ಅರಿವಿಗೆ ಬಾರದಂತೆ ಅವಳಿಂದ ತುಸು ಅಂತರ ಕಾಯ್ದಿರಿಸಿಕೊಂಡೇ ಹಿಂಬಾಲಿಸಿದ.
ದೇವಸ್ಥಾನದ ಮೆಟ್ಟಿಲ ಸಮೀಪ ಬಂದವಳಿಗೆ ವಿಪರೀತ ತಲೆ ಸುತ್ತಿದಂತಾದಾಗ ತಲೆಗೆ ಕೈ ಇಟ್ಟುಕೊಂಡವಳು ಇನ್ನೇನು ಬೀಳುವಂತಾದಾಗ ಓಡಿ ಬಂದಿದ್ದ ಮಿಥುನ್. ಅವಳು ಬೀಳದಂತೆ ಹಿಡಿದುಕೊಂಡ ಮಿಥುನ್. ಪ್ರಜ್ಞೆ ತಪ್ಪಿದವಳನ್ನು ಎತ್ತಿಕೊಂಡು ಅಕ್ಕಪಕ್ಕ ನೋಡಿದವನು ಅವಳನ್ನು ಮಲಗಿಸಲು ಸರಿಯಾದ ಜಾಗದ ಹುಡುಕಾಟದಲ್ಲಿದ್ದ. ದೂರದಲ್ಲಿ ಇದ್ದ ಬೆಂಚಿನತ್ತ ಗಮನ ಹೋಗುತ್ತಲೇ ಅತ್ತ ನಡೆದ. ನನ್ನ ಸಲುವಾಗಿ ಇವಳು ಉಪವಾಸ ಮಾಡಲಿ ಎಂದು ಬಯಸಿದ್ದೆ ತಪ್ಪಾಯಿತು. ಪಾಪ, ಉಪವಾಸ ಇರುವುದಕ್ಕಾಗಿ ಆಹಾರ ಮತ್ತು ನೀರು ಎರಡನ್ನೂ ಸಹ ಬಿಟ್ಟು ಈ ಪರಿಸ್ಥಿತಿಗೆ ತಲುಪಿದ್ದಾಳೆ. ಇಡೀ ದಿನ ಉಪವಾಸ ಇರುವಷ್ಟು ಸಾಮರ್ಥ್ಯ ಇರಲಿಲ್ಲ ಇವಳಿಗೆ ಎಂದು ನೊಂದುಕೊಂಡ. ಅವಳನ್ನು ಬೆಂಚ್ ಮೇಲೆ ಮಲಗಿಸಿ ಅಲ್ಲೇ ಸಮೀಪದಲ್ಲಿ ಇದ್ದ ಕುಡಿಯುವ ನೀರು ಹಿಡಿದು ತಂದು ಅವಳ ಮುಖದ ಮೇಲೆ ಚಿಮುಕಿಸಿದ. ನಿಧಾನವಾಗಿ ಅವಳು ಕಣ್ತೆರೆದಾಗ ತಂದಿದ್ದ ಒರಗಿಸಿಕೊಂಡು ಲೋಟದಲ್ಲಿ ಇದ್ದ ನೀರು ಕುಡಿಸಿದ. ಅವಳು ಉಪವಾಸ ಇರುವ ವಿಷಯ ತಿಳಿದಿದ್ದರೂ ಸಹ ಪೂಜೆ ಮುಗಿದಿರುವುದರಿಂದ ಈಗ ಉಪವಾಸ ಮುಗಿಸಬಹುದು ಎಂದು ತೀರ್ಮಾನಿಸಿಯೇ ನೀರು ಕುಡಿಸಿದವನು ಅದೇ ಸಮಯಕ್ಕೆ ಸರಿಯಾಗಿ ದೇವಸ್ಥಾನದಲ್ಲಿ ಗಂಟೆಯ ಶಬ್ದ ಮೊಳಗಿತು. ತಲೆ ಒತ್ತಿ ಹಿಡಿದುಕೊಂಡವಳು ನಿಧಾನವಾಗಿ ಕಣ್ಣು ತೆರೆದಾಗ ಮಿಥುನ್ ಕೈಯಲ್ಲಿದ್ದ ಲೋಟ ಪಕ್ಕಕ್ಕಿಟ್ಟು ಅವಳನ್ನೇ ಗಮನಿಸಿದ. ಆರಿ ಓಕೆ ರಾಶಿ? ರಾಶಿಗೆ ತಾನು ತಲೆ ಸುತ್ತು ಬಂದು ಮೆಟ್ಟಿಲ ಬಳಿ ಬೀಳುವಂತಾದದ್ದು ನೆನಪಿಗೆ ಬಂತು. ಹಾಗೆ ಮಿಥುನ್ ನೀರು ಕುಡಿಸಿ ತನ್ನ ಉಪವಾಸ ಭಂಗ ಮಾಡಿದ್ದು ನೆನಪಾಗುತ್ತಲೇ ಕೋಪದಿಂದ ಬೈಯಲು ಬಾಯಿ ತೆರೆದವಳನ್ನು ತಡೆದಿತ್ತು ಅವನ ಮಾತು. ನಿನ್ನ ಉಪವಾಸವನ್ನು ಅಂತ್ಯಗೊಳಿಸುವ ಎಲ್ಲ ಅಧಿಕಾರ ನನಗಿದೆ. ಹಾಗಾಗಿ ನಾನು ಅದನ್ನು ಮಾಡಿದ್ದೇನೆ. ನಿನಗೀಗ ಕೆಳಗಡೆ ನಡೆಯಲು ಆಗುತ್ತದೋ ಅಥವಾ ನಾನೇ ಎತ್ತಿಕೊಂಡು ಹೋಗಬೇಕೋ? ತಾನು ಬಾಯ್ಬಿಟ್ಟು ಹೇಳದೆ ಸಹ ಅವನು ಅರ್ಥ ಮಾಡಿಕೊಂಡು ಉತ್ತರಿಸಿದ್ದನ್ನು ನೋಡಿ ಅತೀವ ಅಚ್ಚರಿಯಾಗಿತ್ತು ಅವಳಿಗೆ. ಇತ್ತೀಚೆಗೆ ಮಿಥುನ್ ತನ್ನನ್ನು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತಿದ್ದಾರೆ ಎಂದು ಯೋಚಿಸಿದವಳು ಮೆಲ್ಲನೆ ಎದ್ದು ನಿಂತಳು. ಮತ್ತೆ ತಲೆ ಸುತ್ತಿದಂತಾದಾಗ ಅಲ್ಲೇ ಕುಳಿತಳು. ಮತ್ತೆ ತಡ ಮಾಡದೆ ಮಿಥುನ್ ಅವಳನ್ನು ಎತ್ತಿಕೊಂಡು ಮೆಟ್ಟಿಲಿಳಿದು ಹೊರಟ. ಅವಳನ್ನು ಮನೆಗೆ ಕರೆದುಕೊಂಡು ಹೋಗಿ ಊಟ ಮಾಡಿಸುವುದಷ್ಟೇ ಅವನ ಮನದಲ್ಲಿ ಬಿದ್ದಿದ್ದು. ಕಾರಿನಲ್ಲಿ ಅವಳನ್ನು ಕೂರಿಸಿ ಮನೆಯತ್ತ ಚಲಾಯಿಸಿದ. ಮಿಥುನ್ ಅವಳನ್ನು ಎತ್ತಿಕೊಂಡು ಬಂದಿದ್ದು, ನೀರು ಕುಡಿಸಿ ಉಪವಾಸ ಮುಗಿಸಿದ್ದು, ಮತ್ತೆ ಅವಳನ್ನು ಎತ್ತಿಕೊಂಡು ಹೋಗಿದ್ದು ಎಲ್ಲವನ್ನೂ ಸಹ ಅವನ ಮನೆಯವರು ನೋಡಿದ್ದರು. ಸಾಮಾನ್ಯ ಗಂಡ ಹೆಂಡತಿಯ ಹಾಗೆ ನಡೆದುಕೊಂಡವರನ್ನು ನೋಡಿ ಎಲ್ಲರೂ ಪ್ರಾರ್ಥನೆ ಮಾಡಿದ್ದು ಒಂದೇ, ರಾಶಿ ಮತ್ತು ಮಿಥುನ್ ಡೈವರ್ಸ್ ಪಡೆದುಕೊಳ್ಳದಿರಲಿ ಎಂದು. ಗೆಸ್ಟ್ ಹೌಸ್ ಎದುರು ಕಾರು ನಿಲ್ಲಿಸಿದವನು ಅವಳನ್ನು ಎತ್ತಿಕೊಂಡೇ ಮನೆಯ ಬೆಲ್ ಮಾಡಿದ. ಕೆಲಸದವರು ಬಾಗಿಲು ತೆರೆದ ಮೇಲೆ ರಾಶಿಯನ್ನು ಸೋಫಾ ಮೇಲೆ ಕೂರಿಸಿ ಅವರಲ್ಲಿ ಊಟ ತರಲು ಹೇಳಿದ ಮಿಥುನ್. ರಾಶಿ ಆರಾಮಾಗಿ ಕುಳಿತುಕೊಳ್ಳಲಿ ಎಂದು ಅವಳ ಬೆನ್ನ ಹಿಂದೆ ದಿಂಬು ಇಟ್ಟು ಅವಳನ್ನು ಹೊರಗಿಸಿದ. ಅವನು ತೋರಿಸುತ್ತಿರುವ ಕಾಳಜಿಯನ್ನು ನೋಡಿ ಅವಳ ಮುಖದಲ್ಲಿ ನಗು ಅರಳಿತು. ಅವಳ ಚಿಕ್ಕಪುಟ್ಟ ಅವಶ್ಯಕತೆಗಳನ್ನು ಜಾಗರೂಕತೆಯಿಂದ ಪೂರೈಸುತ್ತಿದ್ದ ಇತ್ತೀಚೆಗೆ. ಕೆಲಸದವರು ತಂದುಕೊಟ್ಟ ತಟ್ಟೆಯಲ್ಲಿನ ಅನ್ನ ಕಲಸಿ ಅವಳ ತುಟಿಯತ್ತ ತುತ್ತು ಹಿಡಿದ. ಎಲ್ಲಿಯವರೆಗೆ ಮಿಥುನ್, ಎಲ್ಲಿಯವರೆಗೆ ಇದನ್ನೆಲ್ಲ ಮಾಡುವಿರಿ ನೀವು? ಇನ್ನೇನು 18 ದಿನಗಳು ಬಾಕಿ ಉಳಿದಿವೆ ಅಷ್ಟೇ. ಅದರ ನಂತರ ಮುಂದೇನು ಮಾಡುವಿರಿ? ಮುಂದೇನು? ಮುಂದೆ ಸಹ ಇದನ್ನೆಲ್ಲ ಮಾಡ್ತೀನಿ. ನಿನಗೆ ಇಷ್ಟವಿರಲಿ ಇಲ್ಲದೇ ಇರಲಿ, ನಾನು ಕೇರ್ ಮಾಡುವುದಿಲ್ಲ. ಈಗ ಸುಮ್ಮನೆ ಬಾಯಿ ತೆರೆದು ಊಟ ತಿನ್ನು. ಅವನ ಮಾತಿನಿಂದ ಸ್ವಲ್ಪ ನಿರಾಳಳಾದಳು ರಾಶಿ. ಡೈವರ್ಸ್ ಪಡೆದ ನಂತರವೂ ನನ್ನನ್ನು ಇದೇ ರೀತಿ ಕಾಳಜಿ ಮಾಡ್ತೀನಿ ಅಂತಿದ್ದಾರೆ. ಯಾಕಿರಬಹುದು? ಅನುಮಾನ ಮೂಡಿದರೆ ಸಹ ಪ್ರಶ್ನಿಸಲು ಹೋಗಲಿಲ್ಲ. ಸುಮ್ಮನೆ ಬಾಯಿ ತೆರೆದಳು ಅವನ ತುತ್ತಿಗೆ. ಅವಳಿಗೆ ತಿನ್ನಿಸಿದ ಮಿಥು ನೀರು ಬೇಕಾ ಬೇಡ ಎನ್ನುವಂತೆ ತಲೆಯಾಡಿಸಿದಳು. ಅವನು ಊಟ ಮಾಡಿಸುವುದನ್ನು ಮುಂದುವರೆಸಿದ. ಅವನ ಕೈಯಲ್ಲೇ ಪೂರ್ತಿ ಊಟ ಮುಗಿಸಿದಳು. ತಟ್ಟೆಯಲ್ಲಿನ ಊಟ ಪೂರ್ತಿ ತಿಂದಾದ ಮೇಲೆ ಮೊದಲಿಗಿಂತ ಬೆಟರ್ ಅನಿಸಿತು ಅವಳಿಗೆ. ನಂದಾಯಿತು, ನೀವು ಊಟ ಮಾಡಿ, ಇರು, ನಿನ್ನ ರೂಮಿಗೆ ಬಿಡ್ತೀನಿ ಎನ್ನುತ್ತಾ ಅವಳನ್ನು ಎತ್ತಿಕೊಂಡು ಹೋಗುವುದಕ್ಕೆ ಮುಂದಾದ. ಬೇಡ ಮಿಥುನ್, ನಾನೀಗ ಆರಾಮಾಗಿದ್ದೀನಿ, ನೀವು ಊಟ ಮಾಡಿ, ನಾನು ಹೋಗ್ತೀನಿ. ಅವಳ ಮಾತಿಗೆ ತಲೆ ಆಡಿಸಿದ ಮಿಥುನ್ ಟಿವಿ ಆನ್ ಮಾಡಿ ಸೋಫಾದಲ್ಲಿ ಕುಳಿತು ತಟ್ಟೆ ಕೈಗೆತ್ತಿಕೊಂಡ. ರಾಶಿ ಅಲ್ಲಿಂದ ಎದ್ದು ತನ್ನ ರೂಮಿಗೆ ಹೊರಟು ಹೋದಳು. ಮಿಥುನ್ ಊಟ ಮಾಡುತ್ತಿರುವಾಗಲೇ ಸತೀಶ್ನಿಂದ ಕರೆ ಬಂದಿತ್ತು. ಸತೀಶ್, ಹಾಯ್ ಮಿಥುನ್, ರಾಶಿ ಹೇಗಿದ್ದಾಳೆ? ಮಿಥುನ್, ಅವಳಿಗೆ ಹುಷಾರಿಲ್ಲ ಅನ್ನೋ ವಿಷಯ ನಿನಗೆ ಹೇಗೆ ತಿಳಿಯಿತು? ನೀನು ದೇವಸ್ಥಾನದಿಂದ ಅವಳನ್ನು ಎತ್ತಿಕೊಂಡು ಕಾರ್ ಬಳಿಗೆ ಹೋಗುತ್ತಿರುವುದನ್ನು ನಾನು ನೋಡಿದೆ. ನೀನು ಅಲ್ಲೇ ಇದೆಯಾ? ಹೌದು, ನಾನು ನನ್ನ ಗರ್ಲ್ ಫ್ರೆಂಡ್ ಕರೆದುಕೊಂಡು ಅದೇ ದೇವಸ್ಥಾನಕ್ಕೆ ಬಂದಿದ್ದೆ. ಅದು ಬಿಡು, ಈಗ ಹೇಗಿದ್ದಾಳೆ ರಾಶಿ?
ಈಗ ಹುಷಾರಾಗಿದ್ದಾಳೆ. ಅವಳ ಕೋಣೆಯಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದಾಳೆ. ಮತ್ತೆ ಬಳೆ ತೆಗೆದುಕೊಂಡ ಬಿಲ್ ಕೊಡಲೇ ಇಲ್ಲ ನೀನು, ರೇಗಿಸಿದ ಸತೀಶ್. ಸಾಕು ಮಾಡು ಸತೀಶ್, ಪರವಾಗಿಲ್ಲ ಬಿಡು, ನನಗೆ ಅದರ ಅವಶ್ಯಕತೆ ಇಲ್ಲ. ಈಗ ಆದಿ ನನಗಾಗಲೇ ವಿಷಯ ಹೇಳಿದ್ದಾನೆ. ರಾಶಿ ಸಲುವಾಗಿ ಒಂದು ಸೆಟ್ ಬಳೆ ತೆಗೆದುಕೊಂಡಿದ್ದೆಯಂತೆ ಎಂದುವ ಜೋರಾಗಿ ನಕ್ಕ. ಓಹೋ, ಅವನು ನಿನಗೆ ಆಗಲೇ ಹೇಳಿಬಿಟ್ಟನಾ? ಹೇಳಬೇಡ ಅಂತ ಹೇಳಿದ್ದೆ. ಅವನ ಮಾತಿಗೆ ಸತೀಶ್ ಇನ್ನಷ್ಟು ಜೋರಾಗಿ ನಕ್ಕಾಗ ಮಿಥುನ್ಗೆ ಗೊಂದಲವಾಯಿತು. ಸತೀಶ್, ನಗುವುದನ್ನು ನಿಲ್ಲಿಸ್ತೀಯಾ? ಅಯ್ಯೋ ದೇವ್ರೆ, ಇತ್ತೀಚೆಗೆ ನಿನ್ನನ್ನು ಮೂರ್ಖನನ್ನಾಗಿಸುವುದು ತುಂಬ ಸುಲಭವಾಗಿ ಬಿಟ್ಟಿದೆ. ಆದಿ ಏನೂ ಹೇಳಿಲ್ಲ ನನಗೆ, ಹಾಗೆ ಸುಮ್ಮನೆ ಒಂದು ಬಾಣ ಬಿಟ್ಟೆ. ನೋಡು, ನನಗೆ ಬೇಕಾದಂತಹ ಉತ್ತರ ಸಿಕ್ಕಿತು. ಸತೀಶ್ ನೆದುರು ಸಿಕ್ಕಿ ಹಾಕಿಕೊಂಡಿದ್ದಕ್ಕೆ ತನ್ನನ್ನು ತಾನೇ ಶಪಿಸಿಕೊಂಡ. ಹೋಗಿ ಹೋಗಿ ಈ ಸತೀಶ್ನ ಎದುರು ಸಿಕ್ಕಿಬಿದ್ದನಲ್ಲ. ಇತ್ತೀಚೆಗೆ ರಾಶಿಯಿಂದಾಗಿ ನನ್ನ ಜಾಣ್ಮೆ ಹಳ್ಳ ಹಿಡಿದಿದೆ. ನನ್ನ ಏಕಾಗ್ರತೆ ಮತ್ತು ಗಮನ ಪೂರ್ತಿ ಅವಳ ಮೇಲೆಯೇ ಕೇಂದ್ರೀಕೃತವಾಗುತ್ತಿದೆ. ಕರ್ಮ ನಂದು. ಹೇ, ನಾಚಿಕೆ ಪಡಬೇಡ. ನಿನ್ನ ಹೆಂಡತಿಗೆ ತಾನೇ ಬಳೆ ಖರೀದಿಸಿದ್ದು. ಹೌದು, ನಾಳೆ ಎಷ್ಟೊತ್ತಿಗೆ ಮನೆಗೆ ಹೋಗ್ತೀಯಾ? ಬೇಗ ಹೋಗ್ತೀನಿ, ಅಂದರೆ ಸಂಜೆಗೆ. ಅವರದ್ದು ಅದೇನೇನೋ ಶಾಸ್ತ್ರಗಳೆಲ್ಲವೂ ಇರುವುದು ಸಂಜೆಯ ನಂತರವೇ ಅಲ್ಲವೇ? ಸರಿ, ಹಾಗಿದ್ದರೆ ಅಲ್ಲೇ ನಿನ್ನ ಭೇಟಿ ಮಾಡ್ತೀನಿ. ಹಾಗೆ ನೀನು ರಾಶಿಗೆ ಉಡುಗೊರೆ ಕೊಡುವುದನ್ನು ನೋಡುವುದನ್ನು ಕಾತುರನಾಗಿದ್ದೇನೆ. ರಾಶಿ ಅದನ್ನು ಖಂಡಿತ ಸ್ವೀಕರಿಸುತ್ತಾಳೆ ಎನ್ನುವ ನಂಬಿಕೆ ನನಗಿದೆ. ಗೊತ್ತಿಲ್ಲ ಸತೀಶ್, ಅವಳು ಸ್ವೀಕರಿಸಿದರೆ ಸಾಕು. ಒಂದು ವೇಳೆ ಅವಳು ಸ್ವೀಕರಿಸದಿದ್ದರೆ ನಾನೇ ಅವಳ ಕೈಗೆ ತೊಡಿಸುತ್ತೇನೆ. ಸತೀಶ್ ಮುಖದಲ್ಲಿ ದೊಡ್ಡದಾದ ನಗು ಮೂಡಿತು. ಎಲ್ಲೋ ಒಂದು ಕಡೆ ಮಿಥುನ್ ರಾಶಿ ಬಳೆ ತೊಟ್ಟುಕೊಳ್ಳುವ ಹಾಗೆ ಮಾಡಲು ಯಾವ ಹಂತಕ್ಕಾದರೂ ಹೋಗುತ್ತಾನೆ ಎಂದೆನಿಸಿತು ಅವನಿಗೆ. ಮರುದಿನ ಮಧ್ಯಾಹ್ನವೇ ಮಿಥುನ್ ಮನೆ ಸೇರಿದವಳು ರಾಶಿ ಅಕ್ಷರ ಕರೆ ಮಾಡಿ ಬೇಗ ಬಂದು ತನಗೆ ಸಹಾಯ ಮಾಡು ಎಂದು ಕೋರಿಕೊಂಡಿದ್ದರಿಂದ ಬೇಗನೆ ಬಂದಿದ್ದಳು. ಅಕ್ಷರ ಎಂದಿಗೂ ಸಹ ಭಾರತೀಯ ಶೈಲಿಯ ಮದುವೆಯಲ್ಲಿ ಭಾಗವಹಿಸಿರಲಿಲ್ಲ. ಹಾಗಾಗಿ ಇದೆಲ್ಲ ಸಂಪೂರ್ಣ ಹೊಸದು ಅವಳಿಗೆ. ಹಾಗಾಗಿ ತನ್ನ ಮದುವೆಯ ಪ್ರತಿ ಆಚರಣೆಯಲ್ಲೂ ಉತ್ಸಾಹದಿಂದ ಪಾಲ್ಗೊಳ್ಳುತ್ತಿದ್ದಾಳೆ. ಅಕ್ಷರ ಆಗಿದ್ದರೆ ಆದಿ ನನ್ನ ಕೈಗೆ ಅವನಾಗೆ ಬಳೆ ತೊಡಿಸುತ್ತಾನ? ಅಕ್ಷರ ಸಂಜೆ ಧರಿಸಬೇಕಾದ ಬಟ್ಟೆ ಹುಡುಕಾಟದಲ್ಲಿ ವ್ಯಸ್ತಳಾಗಿದ್ದ ರಾಶಿ ತಲೆ ಅಳ್ಳಾಡಿಸುತ್ತಾ, ಹಾಗೇನಿಲ್ಲ, ವರ ಆಯ್ಕೆ ಮಾಡಿರೋ ಬಳೆಗಳನ್ನು ವರನ ಸಹೋದರಿ ವಧು ಕೈಗೆ ತೊಡಿಸಬಹುದು. ಅಂದರೆ ನಿಮ್ಮ ವಿಷಯದಲ್ಲಿ ನಾನು ತೊಡಿಸಿದರೂ ನಡೆಯುತ್ತದೆ, ಅರ್ಥ ಆಯ್ತಾ? ಆದರೆ ಹುಡುಗನೇ ಹುಡುಗಿಯ ಕೈಗೆ ತೊಡಿಸುವಂತೆ ಇದ್ದಿದ್ದರೆ ಎಷ್ಟು ರೊಮ್ಯಾಂಟಿಕ್ ಆಗಿ ಇರುತ್ತಿತ್ತು, ನಾಚುತ್ತಾ ನುಡಿದಳು. ಅವಳ ಮಾತು ಕೇಳಿ ತಾನು ನಾಚಿಕೊಂಡ ರಾಶಿ ಸಣ್ಣದಾಗಿ ನಕ್ಕು ಮಾತುಕತೆಯನ್ನು ಮುಂದುವರೆಸಿ, ಏನು ಗೊತ್ತಾ, ಮದುಮಗಳು ಆ ಬಳೆ ತೊಟ್ಟಾದ ಮೇಲೆ ಮದುಮಗ ಬಳೆಗಳಿಗೆ ಮುತ್ತು ಕೊಟ್ಟರೆ ಅವರಿಬ್ಬರ ನಡುವಿನ ಪ್ರೀತಿ ಜಾಸ್ತಿ ಆಗುತ್ತದೆ ಅಂತೆ. ಹೋಹೋ, ರಿಯಲಿ? ಹಾಗಿದ್ರೆ ಆದಿ ಬಳಿ ಅದೇ ರೀತಿ ಮಾಡು ಅಂತ ಹೇಳ್ತೀನಿ. ಉದ್ದೇಶಪೂರ್ವಕವಾಗಿ ಮಾಡುವುದಲ್ಲ ಅಕ್ಷರ, ನೀವು ಅವರಿಗೆ ಹೇಳದೆ ಅವರಾಗಿಯೇ ಅವರು ಮಾಡಬೇಕು. ವಾವ್, ಆದಿ ಸಹ ಹಾಗೆ ಮಾಡಿದರೆ ಎಷ್ಟು ಚೆನ್ನಾಗಿರುತ್ತಿತ್ತು. ಸಂಜೆ ಸತೀಶ್ನೊಡನೆ ನೇರವಾಗಿ ಆಫೀಸ್ನಿಂದ ತನ್ನ ಮನೆಗೆ ಬಂದಿದ್ದ ಮಿಥುನ್ ರಾಶಿ ಸಲುವಾಗಿ ಖರೀದಿಸಿದ ಬಳೆಗಳನ್ನು ಹಿಡಿದೇ ಬಂದಿದ್ದ. ಆದರೆ ಅದನ್ನು ರಾಶಿಗೆ ಹೇಗೆ ಕೊಡುವುದು, ಮತ್ತದನ್ನು ತೊಟ್ಟುಕೊಳ್ಳುವಂತೆ ಹೇಗೆ ನೇರವಾಗಿ ಹೇಳುವುದು ಎನ್ನುವುದು ಅವನ ಸಮಸ್ಯೆ. ಅವಳು ನನ್ನ ಬೇಡಿಕೆಗೆ ಒಪ್ಪಿಕೊಳ್ಳುತ್ತಾಳ ಎಂದು ಯೋಚಿಸಿದವನಿಗೆ ನೇರವಾಗಿ ಅವಳ ಎದುರು ನಿಂತು ಗಿಫ್ಟ್ ಕೊಡಲು ಧೈರ್ಯ ಸಾಕಾಗಲಿಲ್ಲ. ಆದರೆ ಮಾತನಾಡದೆ ಸಮಸ್ಯೆ ಬಗೆಹರಿಯುವುದಾದರೂ ಹೇಗೆ? ತುಸು ದೂರದಲ್ಲಿ ನಿಂತಿದ್ದ ಸತೀಶ್ ಮಿಥುನ್ ಒದ್ದಾಟ ನೋಡಿ ಅವನ ಬಳಿಗೆ ಬಂದಿದ್ದ. ನನ್ನಿಂದ ಏನಾದರೂ ಸಹಾಯ ಬೇಕಿತ್ತಾ? ಬೇಡ ಸತೀಶ್, ನಾನೇ ಸ್ವತಃ ಅವಳ ಕೈಗೆ ಕೊಡಬೇಕು ಎನ್ನುವುದು ನನ್ನ ಆಸೆ. ಅದು ನನಗೆ ತಿಳಿದಿದೆ ಬಿಡು. ರಾಶಿ ಬೇರೆ ಹೆಂಗಸರ ಜೊತೆಗೆ ಅಕ್ಷರಾಳ ರೂಮಿನಲ್ಲಿ ಇದ್ದಾಳೆ. ಅವಳನ್ನು ಅಲ್ಲಿಂದ ಕರೆದು ನಿನ್ನ ರೂಮಿಗೆ ಹೋಗುವಂತೆ ಮಾಡಲು ಸಹಾಯ ಮಾಡಲ್ಲ ಅಂತ ಕೇಳಿದ್ದು. ವಾವ್, ಒಳ್ಳೆ ಉಪಾಯ. ನಿನ್ನ ಕೈಯಲ್ಲಿ ಈ ಕೆಲಸ ಸಾಧ್ಯನಾ? ಏನು ನಿನ್ನ ಮಾತಿನ ಅರ್ಥ? ನಾನು ಏನು ಬೇಕಾದರೂ ಮಾಡಬಲ್ಲೆ, ಜಸ್ಟ್ ವೇಟ್ ಆ್ಯಂಡ್ ವಾಚ್. ಮತ್ತೆ ತಡ ಮಾಡಬೇಡ, 5 ನಿಮಿಷಗಳ ಒಳಗೆ ಅವಳಲ್ಲಿ ಇರ್ತಾಳೆ. ಅವನ ಮಾತಿಗೆ ಖುಷಿಯಿಂದ ಮಿಥುನ್ ತನ್ನ ರೂಮ್ಗೆ ಹೋದ. ಮತ್ತೆ ಸತೀಶ್ ಅಕ್ಷರಾಳ ರೂಮಿನತ್ತ. ಮಿಥುನ್ ರೂಮಿನಲ್ಲಿ ನಿಂತು ರಾಶಿ ಬರುವಿಕೆಗಾಗಿ ಕಾಯುತ್ತಿದ್ದ. ಬಾಗಿಲು ತಟ್ಟಿ ಒಳಗಡೆ ಬಂದರು ರಾಶಿ ಮತ್ತೆ ಸತೀಶ್. ಮಿಥುನ್ ಬಾಲ್ಕನಿಯಲ್ಲಿ ನಿಂತಿರುವುದನ್ನು ಗಮನಿಸಿದ ರಾಶಿ ಸತೀಶ್ನನ್ನು ಪ್ರಶ್ನಿಸಿದಳು. ರಾಶಿ, ನೀವು ಹೇಳಿದ್ದು ಗೌರಿ ಅವರು ನನಗಾಗಿ ಕಾಯುತ್ತಿದ್ದಾರೆ ಅಂತ. ಓಹೋ, ಹಾಗೆ ಕೇಳಿಸ್ತಾ ನಿನಗೆ? ಆ್ಯಕ್ಚುಲಿ ನಾನು ಹೇಳಿದ್ದು ಗೌರಿ ತಮ್ಮ ನಿನ್ನ ಸಲುವಾಗಿ ಕಾಯುತ್ತಿದ್ದಾನೆ ಅಂತ. ಅವರಿಬ್ಬರ ಮಾತುಕತೆ ಕೇಳಿಸಿದಾಗ ರೂಮಿನೊಳಗೆ ಬಂದ ಮಿಥುನ್. ಸತೀಶ್, ಸರಿ, ನಾನಿನ್ನು ಹೊರಡುತ್ತೇನೆ, ಸಿ ಯು ಗಾಯ್ಸ್ ಲೇಟರ್ ಎಂದು ಹಿಂತಿರುಗಿ ಹೋಗುವಾಗ
ಕದ ಮುಚ್ಚಿಯೇ ತೆರಳಿದ. ಮಿಥುನ್ ತನ್ನ ಕೈಲಿದ್ದ ಪುಟ್ಟ ಗಿಫ್ಟ್ ಬಾಕ್ಸನ್ನು ಅವಳತ್ತ ಚಾಚಿದಾಗ ರಾಶಿ ಗೊಂದಲದಿಂದ ಅವನನ್ನೇ ದಿಟ್ಟಿಸಿದಳು. ತಗೋ ಇದನ್ನು. ಒಮ್ಮೆ ಗಿಫ್ಟ್ ಬಾಕ್ಸ್ನತ್ತ ಮತ್ತೊಮ್ಮೆ ಮಿಥುನ್ನತ್ತ ನೋಡಿದ ರಾಶಿ ಏನಿದು ಎಂದು ಪ್ರಶ್ನಿಸಿದಳು. ಓಪನ್ ಮಾಡಿ ನೋಡು. ಇವನ ಕೈಯಿಂದ ಬಾಕ್ಸ್ ತೆಗೆದುಕೊಂಡು ಅದನ್ನು ತೆರೆದು ಒಳಗೊಂದು ಪುಟ್ಟ ಬಾಕ್ಸ್ ಸಿಕ್ಕಿತು. ಬಾಕ್ಸ್ ಪಕ್ಕಕ್ಕಿಟ್ಟು ಬಾಕ್ಸ್ ಹಿಡಿದವಳ ಮುಖವನ್ನೇ ಗಮನಿಸುತ್ತಾ ನಿಂತ ಮಿಥುನ್. ಅವಳ ಮೊಗದಲ್ಲಾಗುವ ಸಣ್ಣ ಬದಲಾವಣೆಗಳನ್ನು ಮಿಸ್ ಮಾಡಿಕೊಳ್ಳಬಾರದು ಎಂದು ನಿಶ್ಚಯಿಸಿದ ಮಿಥುನ್ ಬಾಕ್ಸ್ ತೆರೆದು ನೋಡಿದಾಗ ಅದರೊಳಗೆ ಬಳೆಗಳು ಇರುವುದು ಕಾಣಿಸಿತು. ತಕ್ಷಣ ಅವಳ ಮುಖದಲ್ಲಿ ನಗು ಅರಳಿತು. ಹಿಂತಿರುಗಿ ಅವನತ್ತ ನೋಡಿದವಳು. ಬಳೆ? ಹೌದು, ಅದು ನಿನಗಾಗಿ. ಮೊದಲಿಗೆ ಅದು ತುಂಬ ಇಷ್ಟವಾಗಿತ್ತು ಅವಳಿಗೆ. ಆದರೆ ಕ್ರಮೇಣ ಅವಳ ಮೊಗದಲ್ಲಿದ್ದ ನಗು ಮಾಸಿ ಹೋಯಿತು. ಬಾಕ್ಸನ್ನು ಮುಚ್ಚಿ ಪಕ್ಕದಲ್ಲಿರುವ ಟೇಬಲ್ ಮೇಲೆ ಇರಿಸಿದಳು. ಬಳೆ ತಂದಿದ್ದಕ್ಕೆ ಥ್ಯಾಂಕ್ಸ್, ಆದರೆ ನನಗಿದು ಬೇಕಾಗಿಲ್ಲ. ಅವಳು ಹಾಗೆ ಹೇಳಿದಾಗ ಸಹಜವಾಗಿ ಕೋಪ ಬಂತು. ಮಿಥುನ್ಗೆ ಅವಳತ್ತ ಹೆಜ್ಜೆ ಹಾಕಿದ. ಬಾ. ಮನದಲ್ಲಿ ಮೂಡಿದ ಪ್ರಶ್ನೆ ಕೇಳಿಯೇ ಬಿಟ್ಟ. ಯಾಕೆ? ನಿಂಗ್ಯಾಕೆ ಬಳೆಗಳು ಇಷ್ಟ ಆಗಿಲ್ಲ? ಬಳೆಗಳು ಸುಂದರವಾಗಿವೆ, ಆದರೆ ಅದನ್ನು ನಿಮ್ಮಿಂದ ಸ್ವೀಕರಿಸಲು ಸಾಧ್ಯವಿಲ್ಲ ನನಗೆ. ಅದರಲ್ಲೂ ಇವತ್ತಂತೂ ಖಂಡಿತ ಸಾಧ್ಯವಿಲ್ಲ. ಓಹೋ, ಅಂದರೆ ನಾವು ಎಂಗೇಜ್ಮೆಂಟ್ ದಿನದಿಂದ ಹಿಡಿದು ಇಲ್ಲಿಯವರೆಗೂ ಮದುವೆಯ ಪ್ರತಿ ಶಾಸ್ತ್ರವನ್ನು ಅರಿತೋ ಅರಿಯದೆಯೋ ಪೂರ್ಣಗೊಳಿಸುತ್ತಿರುವುದು ನಿನ್ನ ಗಮನಕ್ಕೂ ಬಂದಿದೆ ಅಂತಾಯಿತು. ಅದು ಇನ್ಸಿಡೆಂಟ್ ಆಗಿರಬಹುದು ಅಥವಾ ಉದ್ದೇಶಪೂರ್ವಕವಾಗಿ ನಡೆದಿದೆಯೋ ನನಗದು ಬೇಕಾಗಿಲ್ಲ. ನಾನದರ ಕುರಿತು ತಲೆಕೆಡಿಸುವುದೂ ಇಲ್ಲ. ಈ ಬಳೆಗಳನ್ನು ನಿನ್ನ ಸಲುವಾಗಿ ತಂದಿದ್ದೀನಿ, ಮತ್ತೆ ನೀನು ಇದನ್ನು ಸ್ವೀಕರಿಸಲೇಬೇಕು. ತುಂಬ ಡಾಮಿನೇಟ್ ಆಗಿ ಮಾತನಾಡುತ್ತಿರುವ ಮಿಥುನ್ನನ್ನೇ ಅಚ್ಚರಿಯಿಂದ ದಿಟ್ಟಿಸಿದಳು ರಾಶಿ. ಅವನ ಮಾತಿಗೆ ಕಿವಿ ಕೊಡದೆ ಅಲ್ಲಿಂದ ಹೊರಡಲು ಸಿದ್ಧಳಾದಳು. ಕೈ ಹಿಡಿದು ನಿಲ್ಲಿಸಿದ ಮಿಥುನ್ ಅವಳನ್ನು ತನ್ನತ್ತ ಎಳೆದುಕೊಂಡು, ಬಳೆಗಳನ್ನು ತೊಟ್ಟುಕೊಳ್ಳದೆ ಇದ್ದರೆ ಈ ರೂಮಿನಿಂದ ಹೊರಗೆ ಕಾಲಿಡಲು ಸಹ ಬಿಡುವುದಿಲ್ಲ ನಾನು. ಡೋಂಟ್ ಯು ಡೇರ್. ಯಾಕೆ? ನಾವಿಬ್ಬರು ಡೈವರ್ಸ್ ತೆಗೆದುಕೊಳ್ಳುವ ಹಾದಿಯಲ್ಲಿ ಇದ್ದೇವೆ. ಹೀಗಿರುವಾಗ ನನಗೆ ಒತ್ತಾಯ ಮಾಡುವ ಅಧಿಕಾರ ನಿಮಗಿಲ್ಲ. ಹೌದು, ನಾವಿಬ್ಬರು ಡೈವರ್ಸ್ ಪಡೆದುಕೊಳ್ಳುತ್ತಿದ್ದೀವಿ. ಇನ್ನೂ ನಡೆದಿಲ್ಲ. ಹಾಗಾಗಿ ನಾನಿನ್ನು ನಿನ್ನ ಗಂಡ. ಹಾಗಾಗಿ ಒಳ್ಳೆಯ ಹೆಂಡತಿಯಂತೆ ಗಂಡ ತಂದಿರುವ ಉಡುಗೊರೆಯನ್ನು ಸ್ವೀಕರಿಸು. ಅರ್ಥ ಆಯ್ತಾ? ಮಿಥುನ್ ಈ ರೀತಿ ಮಾತನಾಡಬಹುದು ತನ್ನ ಜೊತೆ ಎನ್ನುವ ಊಹೆಯೂ ಇರಲಿಲ್ಲ ಅವಳಿಗೆ. ಅವನನ್ನು ದೂರ ತಳ್ಳಿ ಕನ್ನಡಿ ಎದುರು ನಿಂತವಳು ತಾನೇ ಪಕ್ಕಕ್ಕಿಟ್ಟಿದ್ದ ಬಾಕ್ಸನ್ನು ಎತ್ತಿಕೊಂಡು ಅವನೆದುರು ಬಂದು ನಿಂತು, ಸರಿ, ನಾನು ಬಳೆ ತೊಟ್ಟುಕೊಳ್ಳುತ್ತೇನೆ. ಖುಷಿನ ನಿಮಗೆ? ಏನು ಗೊತ್ತಾ, ಹೆಂಡತಿಯಾಗಿ ಬಲವಂತವಾಗಿ ಉಡುಗೊರೆ ಕೊಡುವುದು ಉಡುಗೊರೆ ಕೊಡುವ ವಿಧಾನವಲ್ಲ. ಸ್ವಲ್ಪವಾದರೂ ಕಾಳಜಿ ತೋರಿಸಿ ಮಿಥುನ್. ನನಗೆ ಗೊತ್ತು, ನೀವೆಂದೂ ಸಹ ಕಾಳಜಿ ತೋರಿಸುವುದನ್ನೇ ಕಲಿತೇ ಇಲ್ಲ ಅಂತ. ನಾನಿನ್ನೂ ಸಹ ನಿಮ್ಮ ಹೆಂಡತಿ ಎಂದು ನೆನಪಿಸಿದ್ದಕ್ಕೆ ಮಾತ್ರ ನಾನಿದನ್ನು ತೊಟ್ಟುಕೊಳ್ಳುತ್ತಿದ್ದೇನೆ. ಇನ್ನು 17 ದಿನಗಳು ಬಾಕಿ ಇದೆ ಅಷ್ಟೆ. ಆಮೇಲೆ ಇದೆಲ್ಲ ಮುಗಿಯುತ್ತದೆ ಎಂದು ಹೇಳಿ ಅಲ್ಲಿಂದ ಹೊರ ನಡೆದಳು. ಅವಳು ಬಳೆಗಳನ್ನು ಸ್ವೀಕರಿಸಿದ್ದಕ್ಕೆ ಮಿಥುನ್ಗೆ ಖುಷಿಯಾದರೂ ಸಹ ಬಲವಂತವಾಗಿ ಸ್ವೀಕರಿಸುವಂತೆ ಮಾಡಬೇಕಾಯಿತಲ್ಲ ಎಂದು ಬೇಸರಿಸಿಕೊಂಡ. ಅಕ್ಷರಾಳ ರೂಮಿಗೆ ಹಿಂತಿರುಗಿ ಬಂದ ರಾಶಿ ಬಳೆ ತೊಟ್ಟುಕೊಳ್ಳಲು ಅನುವಾದಳು. ಆದರೆ ಅದನ್ನು ತೊಟ್ಟುಕೊಳ್ಳಲು ಕಷ್ಟವಾಗಿತ್ತು ಅವಳಿಗೆ. ಆಗಲೇ ಅಲ್ಲಿಗೆ ಬಂದ ಗೌರಿ ಅವಳ ಎದುರಿನಲ್ಲಿ ಕುಳಿತು ಬಳೆ ತೊಡಿಸಲು ಸಹಾಯ ಮಾಡಿದಳು. ಗೌರಿ ಅವಳಿಗೆ ಬಳೆ ತೊಡಿಸುತ್ತಾ, ಎಲ್ಲವನ್ನು ಒಂದೇ ಸಲಕ್ಕೆ ತೊಟ್ಟುಕೊಳ್ಳಲು ಹೋಗಬೇಡ, ಒಡೆದು ಹೋಗಬಹುದು. ಒಂದಾದಾಗೆ ಪ್ರಯತ್ನ ಮಾಡು ಎನ್ನುತ್ತಾ ಅಷ್ಟು ಬಳೆಗಳನ್ನು ಅವಳ ಕೈಗೆ ತೊಡಿಸುವಲ್ಲಿ ಯಶಸ್ವಿಯಾದಳು. ಬಳೆಗಳು ತುಂಬ ಸುಂದರವಾಗಿವೆ. ಎಲ್ಲಿಂದ ಖರೀದಿಸಿದ ರಾಶಿ? ಅವಳ ಪ್ರಶ್ನೆಗೆ ರಾಶಿಯ ಕಣ್ಣು ತುಂಬಿ ಬಂತು. ಅದಕ್ಕೆ 2 ಕಾರಣಗಳಿದ್ದವು. ಒಂದು ಕಡೆ ಖುಷಿಯಾಗುತ್ತಿದ್ದರೆ ಇನ್ನೊಂದು ಕಡೆ ದುಃಖವೂ ಇತ್ತು. ಮಿಥುನ್ ಅವಳ ಸಲುವಾಗಿ ಬಳೆ ತಂದಿದ್ದರೂ ಸಹ ಅದನ್ನವಳು ಸ್ವೀಕರಿಸುವಂತೆ ಮಾಡಲು ಅವನದೇ ದಾರಿ ಅನುಸರಿಸಿದ್ದ. ಇನ್ನೊಂದು ಕಡೆ ಗೊತ್ತೋ ಗೊತ್ತಿಲ್ಲದೆಯೋ ಮದುವೆಯ ಮುಂಚಿನ ಇನ್ನೊಂದು ಸಂಪ್ರದಾಯವನ್ನು ಮಾಡಿಯಾಗಿತ್ತು ಅವಳು. ಗಂಡಿನ ಅಕ್ಕ ಮದುಮಗಳಿಗೆ ಬಳೆ ತೊಡಿಸುವುದು ಸಂಪ್ರದಾಯ. ಅದರಂತೆ ಇವತ್ತು ಮಿಥುನ್ ತಂದ ಬಳೆಗಳನ್ನು ಅವನ ಅಕ್ಕ ಗೌರಿ ತೊಡಿಸುವಂತಾಗಿದ್ದು ವಿಪರ್ಯಾಸವೇ. ಅವಳ ಕಣ್ಣೀರನ್ನು ಒರೆಸಿದ ಗೌರಿ, ರಾಶಿ ಅಳಬೇಡ ಪ್ಲೀಸ್. ನಿನಗೆ ಕಾರಣ ಹೇಳಲು ಇಷ್ಟವಿರದಿದ್ದರೆ ಬೇಡ. ಅವಳ ಮಾತನ್ನು ಅರ್ಧದಲ್ಲೇ ತಡೆದ ರಾಶಿ, ಇದನ್ನು ಮಿಥುನ್ ತಂದುಕೊಟ್ಟಿದ್ದ. ತಕ್ಷಣವೇ ಅವಳ ಅಳುವಿಗೆ ಕಾರಣವೇನು ಎನ್ನುವುದು ಅರ್ಥವಾಯಿತು ಗೌರಿಗೆ. ರಾಶಿಯನ್ನು ಅಪ್ಪಿಕೊಂಡು ಸಮಾಧಾನ ಮಾಡಲು ಪ್ರಯತ್ನಿಸಿದಳು. ಬಳೆ ತೊಡಿಸುವ ಶಾಸ್ತ್ರ ತುಂಬ ಚೆನ್ನಾಗಿಯೇ ಸಾಗುತ್ತಿತ್ತು. ಆಗಲೇ ರಾಶಿ ಮತ್ತು ಗೌರಿ ಮೆಟ್ಟಿಲಿಳಿದು ಕೆಳಗಡೆ ಬಂದರು. ಮಿಥುನ್ ನೋಟವೆಲ್ಲ ಅವಳ ಕೈಗಳ ತಲೆ ಇತ್ತು. ಅವಳು ಮಾತನಾಡುವಾಗಲೆಲ್ಲ ಕೈ ಅಲುಗಾಡಿಸಿದಾಗಲೆಲ್ಲ ಹೊಮ್ಮುತ್ತಿದ್ದ ಅವಳ ಕೈ ಬಳೆಗಳ ನಾದ ಅವನ ಕಿವಿಗೆ ಇಂಪಾಗಿ ಕೇಳಿಸುತ್ತಿತ್ತು. ಅವಳನ್ನು ಅದನ್ನು ತೊಟ್ಟುಕೊಳ್ಳಲೇಬೇಕು ಎಂದು ಒತ್ತಾಯಿಸಿದ್ದಕ್ಕೆ ಅವಳ ಬಳಿ ಕ್ಷಮೆಯಾಚಿಸಬೇಕು ಎಂದು ನಿರ್ಧರಿಸಿದ ಮಿಥುನ್, ಈಗಲೇ ಬೇಡ, ಆಮೇಲೆ ಕೇಳಿದರಾಯಿತು, ಮನೆಗೆ ಹೋದ ಮೇಲೆ ಅಥವಾ ಹೋಗುವಾಗ ಕ್ಷಮೆ ಕೇಳಿದರಾಯಿತು ಎಂದುಕೊಂಡ. ರಾಶಿ ಅಕ್ಷರಾಳ ಪಕ್ಕದಲ್ಲಿ ಕುಳಿತುಕೊಂಡರೆ ಆದಿ ಅಕ್ಷರಾಳ ಫೋಟೋ ತೆಗೆಯುವುದರಲ್ಲಿ ವ್ಯಸ್ತನಾಗಿದ್ದ.
ಆಗಲೇ ಅಜ್ಜಿ ರಾಶಿಯ ಬಳಿಯಲ್ಲಿ ಮಿಥುನನ್ನು ಯಾವುದೋ ಕಾರಣಕ್ಕಾಗಿ ಕರೆಯಲು ಹೇಳಿದರು. ಅಲ್ಲಿಂದ ಎದ್ದು ಮಿಥುನನ್ನು ಹುಡುಕಿ ಹೊರಟಳು. ಅಲ್ಲೇ ಒಂದು ಮೂಲೆಯಲ್ಲಿ ನಿಂತು ಫೋನಿನಲ್ಲಿ ಮಾತನಾಡುತ್ತಿದ್ದ ಮಿಥುನ್ ಕಣ್ಣಿಗೆ ಬಿದ್ದ. ಅವನು ಕರೆ ಕತ್ತರಿಸಿ ಹಿಂತಿರುಗಿದ ತಕ್ಷಣ ಅಜ್ಜಿ ಕರೆಯುತ್ತಿರುವ ವಿಷಯವನ್ನು ತಿಳಿಸಿದಳು ರಾಶಿ. ಅವಳು ಹಿಂತಿರುಗಿ ಹೋಗುವ ಮುನ್ನ ಅವಳನ್ನು ತಡೆದ ಮಿಥುನ್ ಅವಳ ಕೈ ಹಿಡಿದು ತನ್ನೆದುರು ನಿಲ್ಲಿಸಿಕೊಂಡ. ಥ್ಯಾಂಕ್ಸ್ ಬಳೆ ಹಾಕಿಕೊಂಡಿದ್ದಕ್ಕೆ. ಅವನ ಕಣ್ಣೆದುರೇ ಕೈಯಾಡಿಸಿ ಬಳೆ ತೋರಿಸಿದವಳು, ನಾನು ಇದನ್ನು ಯಾಕೆ ಧರಿಸಬೇಕಾಯಿತು ಎನ್ನುವ ಕಾರಣ ನಿಮಗೆ ತಿಳಿದಿದೆ ಅಲ್ವಾ? ಸುಮ್ಮನೆ ನನಗೆ ಥ್ಯಾಂಕ್ಸ್ ಹೇಳುವುದನ್ನು ಬಿಟ್ಟು ಅಜ್ಜಿಯನ್ನು ಭೇಟಿ ಮಾಡಿ ಎನ್ನುತ್ತಾ ಅವನ ಕೈಯಿಂದ ಬಿಡಿಸಿಕೊಂಡಳು. ಮತ್ತೊಮ್ಮೆ ಅವಳ ಕೈ ಹಿಡಿಯಲು ಮುಂದಾದ ಮಿಥುನ್ ಆದರೆ ಆಗಲೇ ತಂಗಿಯನ್ನು ಅರಸಿ ಅಲ್ಲಿಗೆ ಬಂದಿದ್ದ ಆದಿ ರಾಶಿ, ಮಿಥುನ್ ಒಳಗಡೆ ಬನ್ನಿ, ಇಲ್ಲಿ ಏನು ಮಾಡ್ತಿದ್ದೀರಿ ನೀವು? ಅವನತ್ತ ನೋಡಿ ಕಪಟ ನಗು ಬೀರಿದ ರಾಶಿ ಒಳಗಡೆ ಹೋದರೆ ಭಾವ ಮೈದುನರಿಬ್ಬರು ಅವಳನ್ನು ಹಿಂಬಾಲಿಸಿದರು. ಆಗಲೇ ಅಲ್ಲಿಗೆ ಬಂದ ಸಹನಾ ರಾಶಿ ಕೈಯಲ್ಲಿದ್ದ ಬಳೆಗಳನ್ನು ನೋಡಿದಳು. ಅವಳು ಸಹ ಬಳೆಗಳನ್ನು ಮೆಚ್ಚಿಕೊಂಡಿದ್ದಳು. ಅವಳ ಮಾತಿಗೆ ನಸು ಸುಮ್ಮನಾದಳು. ತುಸು ದೂರದಲ್ಲಿ ನಿಂತು ಹೆಂಡತಿಯನ್ನು ನೋಡುತ್ತಾ ಮೈಮರೆತಿದ್ದ ಮಿಥುನ್ ಪಕ್ಕದಲ್ಲಿ ನಿಂತ ಸತೀಶ್, ಹಾಯ್ ಮಿಥುನ್ ರಾಶಿಯನ್ನು ನೋಡುತ್ತಲೇ ನೋಡಿದ್ದು ಸಾಕು, 1 ಗಂಟೆಯಿಂದ ಅವಳನ್ನೇ ದಿಟ್ಟಿಸಿ ನೋಡ್ತಾ ಇದ್ದೀಯಾ? ಹಾಗೆ ನೋಡಬೇಡ, ತುಂಬ ಡೆಸ್ಪರೇಟ್ ಆಗಿರೋ ತರಹ ಕಾಣಿಸ್ತಾ ಇದ್ದೀಯಾ? ನನಗೂ ಹಾಗೆ ಅನಿಸುತ್ತಿದೆ. ಸತೀಶ್ ಅವನ ಮಾತಿಗೆ ನಕ್ಕ. ಅವನ ಮನಸ್ಸಿನಲ್ಲಿ ಓಡಾಡುತ್ತಿದ್ದ ವಿಚಾರಗಳು ಸ್ವಲ್ಪ ಕೆಟ್ಟದೆ ಬಿಡಿ. ಓಹೋ, ಅಂದರೆ ನಿನಗೆ ಏನೇನೋ ಮಾಡಬೇಕು ಅನ್ನುವ ಆಸೆ ಆಗ್ತಿದೆಯಾ? ಅವಳು ಅದನ್ನೆಲ್ಲ ಮಾಡುವುದಕ್ಕೆ ಬಿಡುತ್ತಾಳೆ ಅನಿಸುತ್ತಾ? ಅಂದರೆ ನಿನಗೆ ಡೈವರ್ಸ್ ಕೊಡುವುದಕ್ಕೆ ಇಷ್ಟವಿಲ್ಲ ಅಂತ ನನಗೆ ಗೊತ್ತು. ಅವಳು ಒಮ್ಮೆ ಬೇಡ ಅಂತ ಒಂದೇ ಒಂದು ಮಾತು ಹೇಳಿದರೆ ಸಾಕು, ವಿಚ್ಛೇದನ ಪ್ರಕ್ರಿಯೆ ನಿಲ್ಲಿಸಿ ಅವಳನ್ನು ನಿನ್ನವಳನ್ನಾಗಿ ಮಾಡಿಕೊಳ್ಳುತ್ತೀಯ. ಆದರೆ ಅದು ಅಷ್ಟು ಸುಲಭವಲ್ಲ ಮಿಥುನ್. ತಟ್ಟನೆ ಸತೀಶ್ನತ್ತ ತಿರುಗಿದ ಮಿಥುನ್, ಏನಾದರೂ ಒಂದು ಮಿರಾಕಲ್ ನಡೆದು ಅವಳು ಮನಸ್ಸು ಬದಲಾಯಿಸಿಕೊಳ್ಳಲಿ ಎಂದು ಕಾಯುತ್ತಿದ್ದೇನೆ ಸತೀಶ್. ಅವಳನ್ನು ಗೆಲ್ಲಲು ಏನು ಬೇಕಾದರೂ ಮಾಡಲು ಸಿದ್ಧ ನಾನು. ಅವಳು ನನಗೆ ಬೇಕು, ಶಾಶ್ವತವಾಗಿ ನನ್ನ ಜೊತೆಗಿರಬೇಕು, ನನ್ನವಳಾಗಿರಬೇಕು. ಸತೀಶ್ಗೆ ಬೇಸರವಾಯಿತು. ಅವನಿಗೂ ಕಾಣಿಸುತ್ತಿದೆ ಸ್ನೇಹಿತ ಹೆಂಡತಿಯ ಪ್ರೀತಿಯಲ್ಲಿ ಎಷ್ಟು ಆಳವಾಗಿ ಬಿದ್ದಿದ್ದಾನೆ ಎಂದು. ಮಿಥುನ್ ಮತ್ತು ರಾಶಿ ನಡುವಿನ ಸಂಬಂಧ ಸರಿಯಾಗಿ ದಾರಿಯಲ್ಲಿ ಸಾಗಲು ಏನು ಸಹಾಯ ಬೇಕು ಅದನ್ನು ಮಾಡಲು ಸಿದ್ಧನಿದ್ದ ಸತೀಶ್. ತನ್ನಿಂದ ಮಿಥುನ್ಗೆ ಏನಾದರೂ ಸಹಾಯವಾದರೆ ಸಾಕು ಎಂದು ಬೇಡಿಕೊಂಡ. ಮುಂದುವರಿಯುವುದು. ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.